ಸ್ನೇಹಿತರೆ, ದೇವರ ಸೃಷ್ಟಿಯಲ್ಲಿ ಎಲ್ಲದಕ್ಕಿಂತ ಮೇಲೂ ಮನುಷ್ಯ ಜಾತಿ ಅಂತಾರೆ. ಆದರೆ ಮನುಷ್ಯರು ಇಂದು ಮನುಷ್ಯರಾಗಿ ವರ್ತಿಸುತ್ತಿಲ್ಲ. ಮನುಷ್ಯ ತನ್ನ ಅಹಂನಿಂದ ಯಾವುದೋ ಹಠಕ್ಕೆ ಬಿದ್ದರಂತೂ ಮುಗಿಯಿತು, ನಾನೇನು ಮಾಡುತ್ತಿದ್ದೇನೆಂಬ ಅರಿವೇ ಆಗದೆ ವರ್ತಿಸಿ ಬಿಡ್ತಾನೆ. ಅದರ ಪರಿಣಾಮಗಳಿಂದ ಆಚೆ ಬರಲು ಸಾಧ್ಯವೇ ಆಗದೆ ಒದ್ದಾಡುತ್ತಾನೆ. ಇಲ್ಲಿ ಯಾವುದೋ ಒಂದು ದ್ವೇಷ ಕೊನೆಗೆ ಹೇಗೆಲ್ಲ ತಿರುವು ಪಡೆಯುತ್ತದೆ, ಅದರಿಂದ ಆ ವ್ಯಕ್ತಿ ಹೊರಬರಲು ಆಗದೆ, ಇತ್ತ ಬದುಕಲು ಆಗದೆ ಹೇಗೆಲ್ಲ ಪಶ್ಚಾತ್ತಾಪದ ಬೇಗೆಯಲ್ಲಿ ಬೆಂದಿದ್ದ ಎಂಬ ನೈಜ ಕಥಾಹಂದರ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ತೆಲಂಗಾಣದ ನಾಲಗೊಂಡ ಜಿಲ್ಲೆಯ ವಿರ್ಯಾಲುಗುಡ ಎಂಬ ಊರಲ್ಲಿ ಮುತ್ತಿರೆಡ್ಡಿ ಕುಂಟ ಎಂಬ ಒಂದು ಲೋಕಲ್ ಏರಿಯಾದಲ್ಲಿ 21 ವರ್ಷದ ಒಬ್ಬ ಹುಡುಗಿ ತನ್ನ ಪರಿವಾರದೊಂದಿಗೆ ವಾಸವಿದ್ದಳು. ಅವಳ ಹೆಸರು ಅಮೃತ ವರ್ಷಿಣಿ ರಾವ್. ಒಂದೊಳ್ಳೆ ಶ್ರೀಮಂತ ಕುಟುಂಬದ ಹೆಣ್ಣು ಮಗಳು. ಅವಳ ತಂದೆ ಸುತ್ತೆಲ್ಲ ಊರುಗಳಲ್ಲಿ ಪ್ರಸಿದ್ಧಿ ಪಡೆದವರು. ಅವಳ ಆರಂಭಿಕ ವಿದ್ಯಾಭ್ಯಾಸ ಎಲ್ಲವೂ ಕಾಕತೀಯ ಶಾಲೆಯಲ್ಲೇ ನಡೆದಿತ್ತು. ಅವಳು 9ನೇ ತರಗತಿಯಲ್ಲಿದ್ದಾಗ ಅವಳ ಮನೆಯ ಆಸುಪಾಸಿನ ಮನೆಯವನಾದ ಒಬ್ಬ ಹುಡುಗನೊಂದಿಗೆ ಅವಳಿಗೆ ಸ್ನೇಹವಾಗಿತ್ತು. ಅವನ ಹೆಸರು ಪೇರುಮಲ್ಲ ಪ್ರಣಯ್ ಕುಮಾರ್. ಪ್ರಣಯ್ ತಂದೆ LIC ಆಫೀಸ್ನಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದವರು. ಪ್ರಣಯ್, ಅಮೃತ ಸ್ಕೂಲ್ ಡೇಸ್ನಲ್ಲಿ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರು. ತನ್ನ ಆರಂಭಿಕ ಶಿಕ್ಷಣ ಮುಗಿಸಿ ಮುಂದಿನ ಓದಿಗಾಗಿ ಅಮೃತ ಹೈದರಾಬಾದ್ಗೆ ತೆರಳುತ್ತಾಳೆ. ಅಲ್ಲಿನ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನಿಂಗ್ನಲ್ಲಿ BTech ಮಾಡುತ್ತಿದ್ಲು. 4 ವರ್ಷದ ಕೋರ್ಸ್ ಆಗಿತ್ತು. ಅದೇ ಸಮಯದಲ್ಲಿ ಪ್ರಣಯ್ ಸಹ ಹೈದರಾಬಾದ್ನಲ್ಲಿನ ಶ್ರೀನಿಧಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಒಂದು ದಿನ ಅಚಾನಕ್ಕಾಗಿ ಇಬ್ಬರು ಮತ್ತೆ ಭೇಟಿಯಾಗಿದ್ದರು. ಅವರಿಬ್ಬರ ಪರಿಚಯ, ಗೆಳೆತನ, ಅವರು ಕಳೆದ ದಿನಗಳು ಹೀಗೆ ಮಾತನಾಡುತ್ತಾ ಮನೆಯಿಂದ ದೂರ ಉಳಿದು ಓದುತ್ತಿದ್ದ ಅವರಿಬ್ಬರಲ್ಲೂ ಮತ್ತಷ್ಟು ಗೆಳೆತನ ಹೆಚ್ಚಾಗುತ್ತಾ ಹೋಯಿತು. ಫ್ರೆಂಡ್ಸ್ ಆಗಿದ್ದವರು ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲು ಶುರು ಮಾಡ್ತಾರೆ. ಆದರೆ ಇದೆಲ್ಲವೂ ಹೇಗೋ ಒಂದು ದಿನ ಅವರ ಮನೆಯಲ್ಲಿ ತಿಳಿದು ಇಬ್ಬರ ಮನೆಯವರು ಅವರ ಪ್ರೀತಿಗೆ ವಿರೋಧ ಮಾಡ್ತಾರೆ. ಅಮೃತಾಳ ತಂದೆ ಅವರ ಅಂತಸ್ತಿಗೆ ತಕ್ಕಂತಹ ಒಳ್ಳೆಯ ಹುಡುಗನೊಂದಿಗೆ ಅಮೃತಾಳ ಮದುವೆ ಮಾಡಬೇಕೆಂದುಕೊಂಡಿದ್ದರು. ಆದರೆ ಮೊದಲು ಅವಳ ಓದು ಮುಗಿಯಲಿ ಎಂದು ಕಾದಿದ್ದರು. ಇತ್ತ ಪ್ರಣಯ್ ಮನೆಯವರು ಸಹ ಅವನು BE ಮುಗಿಸಿ ತನ್ನ ಕಾಲ ಮೇಲೆ ನಿಂತು ದುಡಿಯುವಂತಾಗಲಿ ಎಂದು ಬಯಸಿದ್ದರು. 2017ರಲ್ಲಿ ಯಾವಾಗ ಅಮೃತ ಮನೆಯವರು ಹೇಳಿದ ಮಾತನ್ನ ಕೇಳುತ್ತಿಲ್ಲ, ಪ್ರಣಯ್ ಜೊತೆಗೆ ಹೆಚ್ಚಾಗಿಯೇ ಮುಂದುವರಿಯುತ್ತಿದ್ದಾಳೆ ಅಂತ ಗೊತ್ತಾಗಿತ್ತು, ಅವಳ ಓದನ್ನ ಅಲ್ಲಿಗೆ ನಿಲ್ಲಿಸಿ ಹೈದರಾಬಾದ್ನಿಂದ ಮಿರ್ಯಾಲಗುಡಕ್ಕೆ ಕರೆತಂದಿದ್ದರು. ಕೂಡಲೇ ಅವಳ ಮದುವೆಯನ್ನ ಮಾಡಿ ಮುಗಿಸುವ ಪ್ಲಾನ್ ಮಾಡಿದ್ರು. 2017 ಸೆಪ್ಟೆಂಬರ್ ಅಮೃತ ಪ್ರಣಯ್ಗೆ ಕರೆ ಮಾಡಿ ಮನೆಯಲ್ಲಿ ಮದುವೆ ಗೊತ್ತು ಮಾಡ್ತಾ ಇದ್ದಾರೆ. ನಾನು ಬದುಕುದಾದರೆ ನಿನ್ನ ಜೊತೆಗೆ ಮಾತ್ರ ಅಂತ ಹೇಳಿ ಅತ್ತಿದ್ದಳು. ಪ್ರಣಯ್ ಅವಳಿಗೆ ಸಮಾಧಾನ ಮಾಡಿದ್ದ. ಅವರಿಬ್ಬರು ಅಲ್ಲಿಂದ ಓಡಿ ಹೋಗಿ ಮದುವೆಯಾಗೋದರ ಬಗ್ಗೆ ಯೋಚನೆ ಮಾಡಿದ್ದರು. 30 ಜನವರಿ 2018 ಅಮೃತಾಳ ತಂದೆ ಯಾವುದೋ ಕೆಲಸದ ನಿಮಿತ್ತ ಹೈದರಾಬಾದ್ಗೆ ಹೋಗಿದ್ದರು. ಅವಳ ತಾಯಿ ಮನೆಯಲ್ಲೇ ಮಲಗಿದ್ದರು. ಮನೆಯ ಆಳು ಕಾಳುಗಳು ಅವರ ಕೆಲಸದಲ್ಲಿ ಬ್ಯುಸಿ ಇದ್ದ ಸಮಯವನ್ನ ನೋಡಿ ಇದೇ ಸರಿಯಾದ ಸಮಯ, ಅಲ್ಲಿಂದ ಎಸ್ಕೇಪ್ ಆಗಲು ಎಂದುಕೊಂಡ ಅಮೃತ ತನ್ನ ಬಟ್ಟೆಗಳನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡವಳೆ ಪ್ರಣಯ್ಗೆ ಕಾಲ್ ಮಾಡಿ ಇಬ್ಬರು ಆತುರದಲ್ಲಿ ಅಲ್ಲಿಂದ ಹೊರಟೇ ಬಿಟ್ಟರು. ಒಂದೇ ಹೈದರಾಬಾದ್ನ ಲಕ್ಷ್ಮೀನಗರದ ಆರ್ಯ ಸಮಾಜದ ಮಂದಿರದಲ್ಲಿ ಮದುವೆ ಆಗ್ತಾರೆ. ಹೀಗೆಲ್ಲ ನಡೆಯುತ್ತದೆ ಎಂಬ ಅಂದಾಜು ಸಹ ಅವರಿಬ್ಬರ ಮನೆಯವರಿಗೆ ಕಿಂಚಿತ್ತು ಮೂಡಿರಲಿಲ್ಲ. ಕೂಡಲೇ ಅಮೃತಾಳ ತಂದೆ ಇದು ಪ್ರಣಯ್ನದ್ದೇ ಕೆಲಸ ಎಂದುಕೊಂಡವರೇ ತನ್ನ ಮಗಳು ಕಾಣೆಯಾಗಿದ್ದಾಳೆಂದು ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿ ಪ್ರಣಯ್ ಮೇಲೆ ಅನುಮಾನ ಇರೋದಾಗಿಯೂ ಹೇಳಿಕೆ ನೀಡಿ ಬಂದಿದ್ದರು. ಪೊಲೀಸರ ಹುಡುಕಾಟದಲ್ಲಿ ಕೆಲವು ದಿನಗಳಲ್ಲಿಯೇ ಅಮೃತ ಪ್ರಣಯ್ ಸಿಕ್ಕಿಬಿದ್ದಿದ್ದರು. ವಿಚಾರಣೆಯಲ್ಲಿ ಅಮೃತ, ನಾನು ಒಪ್ಪಿಯೇ ಈ ಮದುವೆಯಾಗಿದ್ದು, ನಾವಿಬ್ಬರು ಮೇಜರ್ ಇದ್ದು ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾಗಿದ್ದೇವೆ, ನಾನು ಪ್ರಣಯ್ ಜೊತೆ ಇರಲು ಇಷ್ಟಪಡುತ್ತೇನೆ ಎಂದು ಪೊಲೀಸರಿಗೆ ಹೇಳಿಕೆ ನೀಡ್ತಾಳೆ. ತನ್ನ ತಂದೆ ಮನೆಯವರಲ್ಲಿ ಅಮೃತ ನಮ್ಮನ್ನ ಬದುಕಲು ಬಿಡಿ ಅಂತ ಕೇಳಿಕೊಂಡಿದ್ದಳು. ಅವಳ ತಂದೆ ಎಷ್ಟೇ ಹೇಳಿದ್ರೂ ಸಹ ಅಮೃತ ಅವರ ಮಾತನ್ನ ಲೆಕ್ಕಿಸದೆ ಪ್ರಣಯ್ ಜೊತೆಯೇ ನನ್ನ ಜೀವನ ಎಂಬುದಾಗಿ ತಿಳಿಸಿದ್ದಳು. ಅಂತೆಯೇ ಪ್ರಣಯ್ ಅಮೃತಾಳನ್ನ ಕರೆದುಕೊಂಡು ಅವನ ಮನೆಗೆ ಹೋಗಿದ್ದ. ಅವನ ಅಪ್ಪ ಅಮ್ಮ ಮುಂದೇನಾಗುವುದು ಎಂಬ ಅಂಜಿಕೆಯಿಂದಲೇ ಅಮೃತಾಳನ್ನ ಅವಳ ತಂದೆಯ ಮಾತಂತೆ ಅವಳು ನಡೆಯುವುದೇ ಸೂಕ್ತ ಎಂದು ಹೇಳಿದ್ದರು. ಆದರೆ ಅದಕ್ಕೆ ಅಮೃತ ಒಪ್ಪದೆ, ನಾನು ಬದುಕೋದಾದರೆ ಇಲ್ಲಿಯೇ ಪ್ರಣಯ್ ಜೊತೆಗೆ, ಇಲ್ಲವಾದರೆ ನನ್ನ ಸಾವು ನೋಡುತ್ತೀರಿ ಅಷ್ಟೇ ಎಂದಾಗ ಬೇರೆ ವಿಧಿ ಇಲ್ಲದೆ ಅವರು ಅವಳನ್ನೇ ಸೊಸೆ ಎಂದು ಸ್ವೀಕಾರ ಮಾಡಿ ಮನೆ ತುಂಬಿಸಿಕೊಂಡಿದ್ದರು.
ಪ್ರಣಯ್ ಮನೆಯವರಿಗೆ ಅಮೃತ 4 ತಿಂಗಳ ಗರ್ಭಿಣಿ ಎಂದು ತಿಳಿದ ಕಾರಣಕ್ಕಾಗಿಯೇ ಅವಳನ್ನು ಮನೆಗೆ ಸೇರಿಸಿಕೊಂಡಿದ್ದರು. ಸರಿಯೋ ತಪ್ಪೋ ಆಗಿದ್ದು ಆಗಿ ಹೋಗಿದೆ. ಮುಂದಾಗುವುದನ್ನು ನೋಡೋಣ ಅಂತ ಇಬ್ಬರಿಗೂ ಪ್ರಣಯ್ ಅಪ್ಪ ಅಮ್ಮ ಆಶೀರ್ವದಿಸಿದ್ದರು. ಆಗಸ್ಟ್ 17, 2018ರಂದು ಬಹಳ ಅದ್ಧೂರಿಯಾಗಿಯೇ ಅವರಿಬ್ಬರ ರಿಸೆಪ್ಷನ್ ನಡೆಯುತ್ತದೆ. ಅಮೃತ ಪ್ರೆಗ್ನೆಂಟ್ ಎಂದು ಅವಳನ್ನು ತುಂಬ ಜೋಪಾನ ಮಾಡಿ ಪ್ರಣಯ್ ಮನೆಯವರು ನೋಡಿಕೊಳ್ತಾರೆ. ಹಾಸ್ಪಿಟಲ್ಸ್ಗೆ ಹೋಗೋದು, ಮೆಡಿಸಿನ್ಸ್ ತರೋದು, ಹೀಗೆ ಒಂದಿಲ್ಲೊಂದು ವಿಷಯಕ್ಕೆ ಪ್ರಣಯ್ ಓಡಾಟ ದಿನವೂ ಹೆಚ್ಚಾಗಿತ್ತು. 14 ಸೆಪ್ಟೆಂಬರ್ 2018ರಂದು ಅಮೃತಾಗೆ ಮೈಯಲ್ಲಿ ಅಷ್ಟು ಹುಷಾರಿಲ್ಲದಿದ್ದಾಗ ಅವಳನ್ನು ಪ್ರಣಯ್ ಮತ್ತೆ ಅವನ ತಾಯಿ ಪ್ರೇಮಲತಾ ಅಲ್ಲಿನ ಜ್ಯೋತಿ ಹಾಸ್ಪಿಟಲ್ಗೆ ಕೂಡಲೇ ಕರೆದೊಯ್ಯುತ್ತಾರೆ. ಸರಿಸುಮಾರು 1:30ಕ್ಕೆ ಚೆಕಪ್ ಮುಗಿಸಿ ಹಾಸ್ಪಿಟಲ್ನಿಂದ ಆ ಮೂವರು ವಾಪಸ್ ಬರುತ್ತಿರುವಾಗ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಅವರ ಮುಂದೆ ಪಾಸಾಗುತ್ತಾನೆ. ಹಿಂದೆ ಹೋದವನೇ ತನ್ನ ಶರ್ಟ್ನೊಳಗಿಂದ ಲಾಂಗ್ ತೆಗೆದು ಪ್ರಣಯ್ಗೆ 2 ಬಾರಿ ಚುಚ್ಚಿ ಕ್ಷಣ ಮಾತ್ರದಲ್ಲೇ ತನ್ನ ಸ್ಕೂಟಿ ಹತ್ತಿ ಅಲ್ಲಿಂದ ಪರಾರಿಯಾಗ್ತಾನೆ. ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ತನ್ನ ಮಡದಿ ಮತ್ತು ತಾಯಿಯ ಮುಂದೆಯೇ ಪ್ರಣಯ್ ರಕ್ತದ ಮಡುವಿನಲ್ಲಿ ತೊಯ್ದು ಹೋಗಿದ್ದ. ಅಂದಹಾಗೆ ಆ ಅಪರಿಚಿತ ವ್ಯಕ್ತಿ ಯಾರು? ಅವನಿಗೂ ಪ್ರಣಯ್ಗೂ ಇದ್ದ ಜಿದ್ದಾದ್ರೂ ಏನು? ಅವನು ಅಮೃತ ಮತ್ತು ಪ್ರಣಯ್ ತಾಯಿಯನ್ನ ಬಿಟ್ಟು ಪ್ರಣಯ್ನನ್ನ ಮಾತ್ರ ಕೊಲ್ಲಲು ಇದ್ದ ಕಾರಣವೇನು ಅಂತ ಹೇಳ್ತೀವಿ ಕೇಳಿ. ಪ್ರಣಯ್ನ ಪೋಷಕರು ಅಮೃತಾಳ ತಂದೆ ಮಾರುತಿರಾವ್ರ ಮನೆಗೆ ಧಾವಿಸಿ ಈ ಬಗ್ಗೆ ವಿಚಾರಿಸಿದ್ರು. ಪೊಲೀಸ್ ಸ್ಟೇಷನ್ಗೆ ತೆರಳಿ ನಡೆದ ಹತ್ಯೆಯ ಬಗ್ಗೆ ಕಂಪ್ಲೇಂಟ್ ಕೂಡ ನೀಡಿದ್ದರು. ಹಲವು ಸೆಕ್ಷನ್ಗಳ ಮೇರೆಗೆ ಕಂಪ್ಲೇಂಟ್ ದಾಖಲಾಯಿತು. ಯಾಕಂದರೆ ಪ್ರಣಯ್ ದಲಿತ ಸಮುದಾಯಕ್ಕೆ ಸೇರಿದವನಾಗಿದ್ದ. ಇಂತಹ ವಿಷಯಗಳು ರಪ್ಪನೆ ಎಲ್ಲರ ಗಮನ ಸೆಳೆದು ಬಿಡುತ್ತವೆ. ಕ್ಷಣ ಮಾತ್ರದಲ್ಲಿ ಎಲ್ಲ ಕಡೆ ಇದೇ ಸುದ್ದಿ ಹರಡಿತ್ತು. ಆ ಘಟನೆ ನಡೆದ CCTV ಫುಟೇಜ್ ಎಲ್ಲ ಕಡೆ ವೈರಲ್ ಆಗಿತ್ತು. ದಲಿತ ಸಮುದಾಯದ ಮುಖಂಡರು ಹಾಗೂ ಅಲ್ಲಿನ ಸ್ಥಳೀಯ ಜನರು ಪ್ರಣಯ್ ಪೋಷಕರ ಸಪೋರ್ಟ್ಗೆ ನಿಂತರು. ಘಟನೆ ನಡೆದ ಮಾರನೇ ದಿನ ಪೂರ್ತಿ ಏರಿಯಾ ಬಂದ್ ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿಗೆ ಕೂತ ಜನ ಪ್ರಣಯ್ ಸಾವಿಗೆ ಕಾರಣರಾದವರನ್ನ ಬಿಡಬೇಡಿ ಎಂದು ಆಗ್ರಹಿಸಿದ್ರು. ಈ ಜನರ ಕೂಗು ಪೊಲೀಸರಿಗೆ ಮತ್ತಷ್ಟು ಒತ್ತಡ ನೀಡಿತ್ತು. ಅದರ ಪರಿಣಾಮ ಅಲ್ಲಿನ SP ಅನುಸಾರ ಹಲವು ಪೊಲೀಸ್ ತಂಡಗಳನ್ನು ರಚಿಸಲಾಯಿತು. ಪೊಲೀಸರು ಅಮೃತ ತಂದೆಯವರನ್ನ ವಿಚಾರಣೆಗೆ ತೆಗೆದುಕೊಂಡರು. ಅಮೃತ ತನ್ನ ಪತಿಗೆ ಯಾರೋ ಲಾಂಗ್ನಿಂದ ಇರಿದಿರೋದನ್ನ ಕಣ್ಣಾರೆ ಕಂಡು ಜ್ಞಾನ ತಪ್ಪಿದ್ದು ಅವಳನ್ನು ಹಾಸ್ಪಿಟಲ್ನಲ್ಲಿಯೇ ಇರಿಸಲಾಗಿತ್ತು. ಇತ್ತ ವಿಚಾರಣೆಯಲ್ಲಿ ಪ್ರಣಯ್ ಮನೆಯವರ ಶಂಕೆ ಅಮೃತ ತಂದೆ ಮಾರುತಿರಾವ್ ಕಡೆಗೆ ತೋರುತ್ತಿತ್ತು. ತಿರುನಗರ್ ಮಾರುತಿರಾವ್ ಎಂದರೆ ಸುತ್ತ ಅಷ್ಟು ಊರುಗಳಲ್ಲಿ ಶ್ರೀಮಂತಿಕೆಯಿಂದಲೇ ಫೇಮಸ್ ಆದವರು. ಇವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುತ್ತಿದ್ದವರು. ಹಾಗಾಗಿ ದೊಡ್ಡ ವ್ಯಕ್ತಿಗಳೊಂದಿಗೆ ಇವರ ಒಡನಾಟವಿತ್ತು. 25 ವರ್ಷಗಳ ಹಿಂದೆ ಅವರದ್ದು ಒಂದು ದಿನಸಿ ಅಂಗಡಿ ಇತ್ತು ಅಷ್ಟೇ. ನಂತರ ಅವರ ಲಕ್ಕು ಕುದುರುತ್ತಾ ರಾಜಕೀಯ ಪಕ್ಷಗಳ ಪಾರ್ಟಿಗಳು, ಎಲೆಕ್ಷನ್ ಮೀಟಿಂಗ್ಸ್ಗಳಲ್ಲಿ ಭಾಗವಹಿಸುತ್ತಾ ಅವರು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಕೈ ಹಾಕಿದ್ದರು. ಅವರು ಅದರಿಂದ ಗಳಿಸಿದ್ದ ಸುಮಾರು 2,000 ಕೋಟಿಯಷ್ಟು ಆಸ್ತಿ ಅವರ ಪಾಲಿಗಿತ್ತು. ಅವರದ್ದೇ ಆದ ಅಮೃತ ಜೀನಿಯಸ್ ಎಂಬ ಶಾಲೆಯನ್ನ ಸಹ ನಿರ್ಮಿಸಿದ್ದರು. ಮಾರುತಿರಾವ್ಗೆ ಮಗಳೆಂದರೆ ಪ್ರಾಣ. ಏನೇ ಖರೀದಿಸಿದ್ರು ಮಗಳ ಹೆಸರಿನಲ್ಲಿಯೇ ಖರೀದಿ ಮಾಡ್ತಾ ಇದ್ರು. ಆದರೆ ಇವರ ಮೇಲೆ ಹಲವು ಜನರಿಗೆ ಮೋಸ ಮಾಡಿ ಬೇನಾಮಿ ಆಸ್ತಿ ಮಾಡಿರುವ ಆರೋಪವಿತ್ತು. ಯಾವಾಗ ಪ್ರಣಯ್ ಜೊತೆ ಅಮೃತ ಪ್ರೀತಿಯಲ್ಲಿದ್ದಾಳೆ ಎಂಬುದನ್ನು ಕಂಡರೋ ಅಂದಿನಿಂದ ಅವಳ ಮೇಲೆ ಸಿಟ್ಟಾಗಿದ್ರು ರಾವ್. ಆದರೆ ಅವಳ ತಾಯಿಯ ಜೊತೆಗೆ ಅಮೃತಾಳ ಬಾಂಧವ್ಯ ಚೆನ್ನಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಅಮೃತ ಪ್ರಣಯ್ ಬಗ್ಗೆ ವಿಚಾರಿಸಿದ್ದಳು. ಆದರೆ ಪೊಲೀಸರು ಅವಳ ಆರೋಗ್ಯದಲ್ಲಿ ಏರುಪೇರಾಗದೆ ಇರಲೆಂದು ಅವಳ ಪತಿಯ ಸಾವಿನ ಬಗ್ಗೆ ಅವಳಿಗೆ ಏನು ಹೇಳಿರಲಿಲ್ಲ. ಹೇಗೆ ಪ್ರಣಯ್ ಪೋಷಕರು ಅವಳ ಅಪ್ಪನ ಮೇಲೆ ಡೌಟ್ ಪಟ್ಟಿದ್ದರು, ಅದೇ ರೀತಿ ಅಮೃತಾಳಿಗೂ ಅವಳ ತಂದೆಯದ್ದೇ ಇದರಲ್ಲಿ ಕೈವಾಡ ಇದೆ ಎಂದು ಪೊಲೀಸರೊಂದಿಗೆ ಹೇಳಿದ್ದಳು. ಅವಳ ತಂದೆ ಮಾರುತಿರಾವ್ ಮತ್ತು ಚಿಕ್ಕಪ್ಪ ಶರವಣ್ ಕುಮಾರ್ ರಾವ್ ಅವರಿಬ್ಬರೂ ಸೇರಿ ಈ ಮೊದಲು ತಮಗೆ ತೊಂದರೆ ಕೊಟ್ಟಿದ್ದರು ಎಂದು ದೂರಿದ್ಲು. ಅವರು ಚಿಕ್ಕಂದಿನಿಂದಲೂ ನೀನು ಬೇರೆ ಧರ್ಮದವರೊಂದಿಗೆ ಮಾತನಾಡುವುದು ತಪ್ಪು ಅಂತ ರಿಸ್ಟ್ರಿಕ್ಟ್ ಮಾಡುತ್ತಿದ್ದರಂತೆ. ಆದರೆ ಅಮೃತ ಇದನ್ನೆಲ್ಲ ನಂಬುತ್ತಿರಲಿಲ್ಲ. ಎಲ್ಲರೂ ಒಂದೇ ಧರ್ಮದವರು ಎಂದು ಭಾವಿಸುತ್ತಿದ್ದಳು. ಅಷ್ಟೇ ಎಲ್ಲ ಚೆನ್ನಾಗಿ ಓದುತ್ತಿದ್ದ ಅಮೃತಾಳನ್ನ ಕಾಲೇಜ್ ಬಿಡಿಸಿ ಮನೆಯಲ್ಲಿ ಕೂರಿಸಿದ್ದರು ಅವರ ತಂದೆ. ಅಷ್ಟೆಲ್ಲ ನೇಮೋ ಫೇಮೋ ಇದ್ದರೂ ಸಹ ಅವರ ಮಗಳು ವಿದ್ಯಾಭ್ಯಾಸ ಮುಗಿಸಲು ಕೊನೆಗೂ ಅವಳನ್ನು ಬಿಡಲೇ ಇಲ್ಲ. ಅವಳು ಪ್ರಣಯ್ ಜೊತೆ ಹೈದರಾಬಾದ್ನಲ್ಲಿ ಸುತ್ತಾಡುತ್ತಿರುವುದು ತಿಳಿದ ನಂತರ ಅವರ ತಂದೆ ತನ್ನ ತಮ್ಮನನ್ನ ಕಳುಹಿಸಿ ಅವರನ್ನ ಬೆದರಿಸಿದ್ದರು. ಅವರಿಬ್ಬರು ಮೂವಿ ನೋಡುತ್ತಿದ್ದ ಥಿಯೇಟರ್ಗೆ ನುಗ್ಗಿ ರಂಪಾಟ ನಡೆಸಿದ್ರು. ಹಾಗೆ ಅಲ್ಲಿಂದ ಸೀದಾ ಹೈದರಾಬಾದ್ನ ಅವಳ ರೂಮನ್ನ ಖಾಲಿ ಮಾಡಿಸಿ ಅಮೃತಾಳನ್ನ ಮನೆಗೆ ಎಳೆದು ತಂದು ಕೂಡಿ ಹಾಕಿದ್ದರು. ಅಮೃತಾಳನ್ನ ಪ್ರಣಯ್ ಅವರ ಮನೆಯವರ ಮುಂದೆಯೇ ಥಳಿಸಿ ಮತ್ತೆ ಇಬ್ಬರು ಮಾತನಾಡದಂತೆ ಎಚ್ಚರಿಸಿದ್ದರು. ಪ್ರಣಯ್ ಮನೆಯವರು ದಲಿತ ಸಮುದಾಯಕ್ಕೆ ಸೇರಿದ ಜನ ಎಂಬುದೇ ಅವರ ಕೋಪಕ್ಕೆ ಕಾರಣವಾಗಿತ್ತು. ಅದೆಷ್ಟೋ ಬಾರಿ ಹೇಳಿದ್ರೂ ಸಹ ಅಮೃತ ಕೇಳಿರಲಿಲ್ಲ.
ಪ್ರಣಯ್ ಜೊತೆಗೆ ಅವಳ ಪ್ರೀತಿ ಮುಂದುವರೆದಿತ್ತು. ಅದರ ಪರಿಣಾಮ ಅವಳು ಗರ್ಭಿಣಿ ಅಂತ ಗೊತ್ತಾದಾಗ ಅನೇಕ ಬಾರಿ ಅಮೃತಾಳ ತಂದೆ ಹಾಗೂ ಅವರ ಸಹೋದರ ಪ್ರಣಯ್ ತಂದೆಯನ್ನ ಆಫೀಸ್ಗೆ ಕರೆಸಿ ಧಮ್ಕಿ ಹಾಕಿ ಕಳಿಸಿದ್ದರು. ಸುಮಾರು ಬಾರಿ ಪ್ರಣಯ್ಗೆ ಅವರ ತಂದೆ ಬುದ್ಧಿವಾದ ಹೇಳಿದ್ದರು. ಆದರೆ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಇನ್ನು ಅಮೃತಾಳನ್ನ ಬಿಟ್ರೆ ಮೋಸ ಮಾಡಿದಂತಾಗುತ್ತೆ ಎಂದು ಅವಳನ್ನೇ ಮದುವೆ ಮಾಡಿಕೊಳ್ಳೋದಾಗಿ ಹೇಳಿದ್ದ. ತನ್ನಿಷ್ಟದಂತೆ ಮಗಳು ನಡೆದುಕೊಳ್ಳುತ್ತಿಲ್ಲ ಎಂಬ ಕೋಪಕ್ಕೆ ತನ್ನ ಬುದ್ಧಿಯನ್ನ ಕೋಪದ ಕೈಗಿಟ್ಟು ತನ್ನ ತಮ್ಮನೊಂದಿಗೆ ಸೇರಿ ಇವರಿಬ್ಬರಿಗೂ ಏನಾದರೂ ಗತಿ ಕಾಣಿಸಲೇಬೇಕು ಅಂತ ಪ್ಲಾನ್ ಮಾಡಿದ್ದರು ಮಾರುತಿರಾವ್. ಅಮೃತಾಳನ್ನ ಕರೆಸಿ ಮಗುವನ್ನ ತೆಗೆಸಿಬಿಡು ಎಂದು ಹೇಳಿದ್ದರು. ಆದರೆ ಅದಕ್ಕೆ ಅಮೃತ ಮತ್ತು ಪ್ರಣಯ್ ಒಪ್ಪಿರಲಿಲ್ಲ. ಅಮೃತಾಗೆ ಬೇರೆ ಕಡೆ ಒಳ್ಳೆಯ ಸಂಬಂಧವಿದೆ, ರಾಣಿ ತರ ಇರಬಹುದು ಎಂದೆಲ್ಲ ಅವಳನ್ನ ಬುಸಲಾಯಿಸಿದ್ದರು. ಆದರೆ ಇದಾದ ನಂತರ ಪ್ರಣಯ್ ಮತ್ತು ಅಮೃತ ಪೊಲೀಸರ ಮೊರೆ ಹೋಗಿ ಸಹಾಯಕ್ಕಾಗಿ ಬೇಡಿದ್ದರು. ನಮಗೆ ಇವರೆಲ್ಲ ಸೇರಿ ಏನೋ ಮಾಡ್ತಾರೆ ಎಂಬ ಭಯವಿದೆ, ನಮಗೆ ರಕ್ಷಣೆ ಕೊಡಿ ಎಂದು ಕೇಳಿಕೊಂಡಿದ್ದರು. ಹಾಗಾಗಿ ಅಲ್ಲಿನ ಪೊಲೀಸ್ ಹೆಡ್ ಅಮೃತಾಳ ತಂದೆಯನ್ನ ಠಾಣೆಗೆ ಕರೆಸಿ ನಿಮ್ಮ ಮಗಳಿಗೆ ಯಾರ ಜೊತೆ ಬದುಕು ಕಟ್ಟಿಕೊಳ್ಳಬೇಕು ಎಂದು ತೀರ್ಮಾನ ಮಾಡುವ ಎಲ್ಲ ರೈಟ್ಸ್ ಇದೆ. ಅವರಿಗೆ ಯಾವುದೋ ತೊಂದರೆಯಾದಲ್ಲಿ ಅವರ ನಿವೇದನೆಯಂತೆ ನಾವು ಅವರಿಗೆ ತೊಂದರೆ ಕೊಟ್ಟವರು ಅವರು ಯಾರೇ ಆದರೂ ಸರಿ ಅವರನ್ನ ಬಂಧಿಸಬೇಕಾಗುತ್ತೆ ಎಂದು ವಾರ್ನ್ ಮಾಡಿ ಸಹ ಕಳಿಸಿದ್ದರು. ಇತ್ತ ಪೊಲೀಸರು ಪ್ರಣಯ್ ಪೋಷಕರನ್ನ ಕರೆಸಿ ಅವರ ಮನೆಗೆ CCTV ಹಾಕಿಕೊಳ್ಳುವಂತೆ ಸೇಫ್ಟಿ ಮೆಜರ್ಸ್ ಸಹ ಹೇಳಿಕೊಟ್ಟಿದ್ದರು. ಪ್ರಣಯ್ ಹತ್ಯೆ ಘಟನೆ ನಡೆದಾಗ ರಾವ್ ಅವರನ್ನ ಕರೆಸಿ ಪೊಲೀಸರು ವಿಚಾರಿಸಿದಾಗ ಅದಕ್ಕೂ ನನಗೆ ಯಾವುದೇ ಸಂಬಂಧವಿಲ್ಲ ಅಂತ ವಾದಿಸಿದ್ದರು. ನಾನು ಅಂದು ಮನೆಯಲ್ಲೇ ಇರಲಿಲ್ಲ ಎಂದು ಹೇಳಿದ್ದರು. ಅದು ನಿಜ ಕೂಡ ಆಗಿತ್ತು. ಸೆಪ್ಟೆಂಬರ್ 14 ಬೆಳಗ್ಗೆ 11 ಗಂಟೆ ಸುಮಾರಿಗೆ ರಾವ್ ಕಾರಲ್ಲಿ ಎಲ್ಲಿಗೋ ಹೊರಟಿದ್ದನ್ನ ಸ್ಥಳೀಯರು ಕಂಡಿದ್ದರು. ಮಾರುತಿರಾವ್ ಜಿಲ್ಲಾ SPಯನ್ನ ಮೀಟ್ ಆಗಿ ಅಲ್ಲಿಂದ RD ಆಫೀಸ್ಗೆ ತೆರಳಿ ಅವರ ಬಿಸ್ನೆಸ್ ವರ್ಕ್ಗಳನ್ನು ಮತ್ತು ಆ ವರ್ಷ ನಡೆಯಬೇಕಾದ ಫೆಸ್ಟಿವಲ್ಸ್ಗಳ ಕುರಿತು ಮಾತನಾಡಿ ಬಂದಿದ್ದರು. ಇತ್ತ ಪೊಲೀಸರು ಪ್ರಣಯ್ ಹತ್ಯೆ ಬಗ್ಗೆ ತಮ್ಮ ಶೋಧ ಮುಂದುವರೆಸಿದ್ದರು. ಮಾರುತಿರಾವ್ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಪೊಲೀಸರು ಕಳೆದ 3 ತಿಂಗಳಿಂದ ಅವರು ಯಾರೆಲ್ಲ ವ್ಯಕ್ತಿಗಳ ಜೊತೆ ಮಾತನಾಡಿದ್ದಾರೆ ಎಂದು ಪರಿಶೀಲನೆ ಮಾಡ್ತಾರೆ. ಪೊಲೀಸರಿಗೆ ಅಲ್ಲೊಂದು ಹೆಸರು ಸಿಕ್ಕಿತ್ತು, ಅದು ಅಬ್ದುಲ್ ಕರೀಂ ಅಂತ. ಅಲ್ಲಿನ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮೆನ್ ಹಾಗೂ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದ ಅಬ್ದುಲ್ ಕರೀಂ ಅವರನ್ನ ವಿಚಾರಣೆಗೆ ಕರೆತಂದು ಕೂಡಿಸಿ ವಿಚಾರಣೆ ನಡೆಸಲಾಗಿ ಮತ್ತೊಂದು ಹೆಸರು ಅವರಿಂದ ಕೇಳಿಬಂದಿತ್ತು. ಅದೇ ಅಸ್ಗರ್ ಅಲಿ. ಗುಜರಾತ್ನ ಹೋಮ್ ಮಿನಿಸ್ಟರ್ ಹರೇನ್ ಪಾಂಡ್ಯಾರನ್ನ 2003ರಲ್ಲಿ ಹತ್ಯೆ ಮಾಡಲಾಗಿದ್ದವರಲ್ಲಿ ಇವನ ಹೆಸರು ಶಾಮೀಲಾಗಿತ್ತು. ಮಾರುತಿರಾವ್, ಅಬ್ದುಲ್ ಕರೀಂ, ಅಸ್ಗರ್ ಅಲಿ ಮೂವರನ್ನ ಒಂದೇ ಕಡೆ ಕೂಡಿಸಿ ವಿಚಾರಣೆ ನಡೆಸಿದ್ದ ಪೊಲೀಸರ ವಿಚಾರಣೆಗೆ ಬೆದರಿದ್ದ ಮಾರುತಿರಾವ್ ಕೊನೆಗೆ ನಿಜಾಂಶವನ್ನ ಒಪ್ಪಿಕೊಂಡಿದ್ದರು. ಪೊಲೀಸರು ಪ್ರಣಯ್ನ ಹತ್ಯೆಗೆ ಇವರೊಂದಿಗೆ ಶಾಮೀಲಾದ ಉಳಿದ 5 ಮಂದಿಯಲ್ಲಿ ಮಾರುತಿರಾವ್ ಹೇಳಿಕೆ ಮೇರೆಗೆ 4 ಮಂದಿಯನ್ನ ಅರೆಸ್ಟ್ ಮಾಡಿದ್ದರು. ಲಾಂಗ್ನಿಂದ ಇರಿದ ಸುಭಾಷ್ ಶರ್ಮಾ ಒಬ್ಬ ಎಸ್ಕೇಪ್ ಆಗಿದ್ದ. ಸುಭಾಷ್ ಶರ್ಮಾ ಒಬ್ಬ ಪ್ರೊಫೆಷನಲ್ ಕಿಲ್ಲರ್. ಅವನಿಗೆ ಈ ಡೀಲ್ ಒಪ್ಪಿಸಿದ್ದರು. ಬಿಹಾರ ಮೂಲದವನಾದ ಸುಭಾಷ್ ಶರ್ಮಾ ತನ್ನ ಕೆಲಸ ಅಂದುಕೊಂಡಂತೆಯೇ ಈಸಿಯಾಗಿ ಮುಗಿಸಿ ಬಿಹಾರದ ಪಾಟ್ನಾದ ಕಡೆಗೆ ಸ್ಕೂಟಿ ತಿರುಗಿಸಿ ನಾಪತ್ತೆಯಾಗಿದ್ದ. ಪೊಲೀಸರು ಅವನನ್ನು ಹೊರತುಪಡಿಸಿ ಉಳಿದವರನ್ನು ಅರೆಸ್ಟ್ ಮಾಡ್ತಾರೆ. ಮಾರುತಿರಾವ್ ಪ್ರಣಯ್ನನ್ನ ಮುಗಿಸಲು ಇವರಿಗೆ 1 ಕೋಟಿ ರೂಪಾಯಿ ಸುಪಾರಿ ಕೊಟ್ಟಿದ್ದಾರೆ ಎಂದು ವಿಚಾರಣೆಯಲ್ಲಿ ತಿಳಿದುಬಂತು. 2018 ಜೂನ್ ಜುಲೈನ ಆಸ್ಪಾಸ್ನಲ್ಲಿ ಮಾರುತಿರಾವ್ ಸುಭಾಷ್ ಶರ್ಮಾನನ್ನ ಭೇಟಿಯಾಗಿ ಈ ಪ್ಲಾನ್ ಮಾಡಿದ್ದರು. ಇದೇ ಮೊದಲ ಬಾರಿಯಲ್ಲ, ಆಗಲೇ 4 ಬಾರಿ ಪ್ರಣಯ್ನನ್ನ ಮುಗಿಸಲು ಪ್ಲಾನ್ ನಡೆದಿತ್ತು. ಮೊದಲ ಬಾರಿ ಹಲ್ಲೆ ನಡೆಸಲು ಪ್ರಯತ್ನಿಸಿದಾಗ ಅಮೃತಾಳನ್ನ ಬ್ಯೂಟಿ ಪಾರ್ಲರ್ನಿಂದ ಕರೆತರಲು ತನ್ನ ಫ್ರೆಂಡ್ ಜೊತೆಗೆ ಹೋಗಿದ್ದ ಪ್ರಣಯ್. ಆದರೆ ಸುಭಾಷ್ ಶರ್ಮಾ ಇಬ್ಬರು ಯುವಕರನ್ನ ಒಂದೇ ಬೈಕ್ನಲ್ಲಿ ನೋಡಿ ಕನ್ಫ್ಯೂಸ್ ಆಗಿದ್ದ. ಹಾಗಾಗಿ ಅಂದು ಪ್ಲಾನ್ ಕ್ಯಾನ್ಸಲ್ ಮಾಡಿದ್ದ. 2ನೇ ಬಾರಿ ಅಮೃತ ಮತ್ತು ಪ್ರಣಯ್ನ ರಿಸೆಪ್ಷನ್ ಆದ ಕೆಲವು ದಿನಗಳ ನಂತರ ಮತ್ತದೇ ಪ್ಲಾನ್ ನಡೆದಿತ್ತು. ಪ್ಲಾನ್ ಸರಿಯಾಗಿ ವರ್ಕ್ ಆಗದ ಕಾರಣ ಅದನ್ನ ಅಲ್ಲಿಗೆ ಕೈಬಿಟ್ಟಿದ್ದರು. ಹೀಗೆ ಒಂದೇ ತಿಂಗಳಲ್ಲಿ 4 ಬಾರಿ ಸ್ಕೆಚ್ ಹಾಕಿ ಟ್ರೈ ಮಾಡಿದ್ದರು. ಆದರೆ 5ನೇ ಸಲ ಪ್ರಣಯ್ ಸಿಕ್ಕಿಬಿದ್ದಿದ್ದ. ಮಾರುತಿರಾವ್ ತನ್ನ ತಮ್ಮನಿಗೆ ಹೇಳಿ ಒಂದು ಜಮೀನು ಮಾರಿ ಆ ಸುಪಾರಿ ಕಿಲ್ಲರ್ಸ್ ಡಿಮ್ಯಾಂಡ್ ಮಾಡಿದ್ದ 1 ಕೋಟಿ ಹಣವನ್ನ ರೆಡಿ ಮಾಡಲು ತಮ್ಮನಿಗೆ ತಿಳಿಸಿದ್ದರು. ಪೊಲೀಸರು ಹೇಳುವ ಪ್ರಕಾರ ಅಬ್ದುಲ್ ಅಲಿಗೆ 8 ಲಕ್ಷ, ಅಸ್ಗರ್ ಅಲಿಗೆ 6 ಲಕ್ಷ ಮತ್ತು ಅಬ್ದುಲ್ ಕರೀಂಗೆ 1 ಲಕ್ಷ ಅಡ್ವಾನ್ಸ್ ಎಂದು ನೀಡಿದ್ದರು. ಉಳಿದ ಹಣವನ್ನ ಡೀಲ್ ಆದ ಕೂಡಲೇ ಕೊಡುವಂತೆ ಮಾತಾಗಿತ್ತು. ಅಮೃತಾಳ ರಿಸೆಪ್ಷನ್ ಫೋಟೋಸ್, ವಿಡಿಯೋಸ್ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಅದಕ್ಕೆ ಹೆಚ್ಚಿನ ಮೆಚ್ಚುಗೆಗಳು ಬರಲಾರಂಭಿಸಿದ್ದವು, ಆಗ ಮಾರುತಿರಾವ್ ಕೋಪ ನೆತ್ತಿಗೇರಿತ್ತು. ಇದೇ ರೀತಿ ಪ್ರಣಯ್ನ ಸಾವಿನ ಸುದ್ದಿಯನ್ನ ಕೂಡ ಜನ ಇದೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಬೇಕು ಎಂದು ಅವರ ವಿರುದ್ಧ ಕೆಂಡ ಕಾರಿದ್ದರು. ತನ್ನ ಮಗಳ ಸುಖಕ್ಕಿಂತ ಅವಳು ದಲಿತ ಜಾತಿಯ ಹುಡುಗನೊಂದಿಗೆ ಮದುವೆಯಾಗಿದ್ದೆ ಅವಳ ದೊಡ್ಡ ತಪ್ಪಾಗಿ ಹೋಗಿತ್ತು. ಅವರ ಪ್ರತಿಷ್ಠೆಗಿಂತ ಅವರ ಮಗಳ ಸುಖ ಹೆಚ್ಚಾಗಿ ಕಾಣಲೇ ಇಲ್ಲ. ಮಾರುತಿರಾವ್ ತನ್ನ ಪತ್ನಿ, ಮಗಳೊಂದಿಗೆ ಮಾತನಾಡುವುದನ್ನು ಧಿಕ್ಕರಿಸಲಿಲ್ಲ.
ಅದರಲ್ಲೂ ಸಹ ಒಂದು ಪ್ಲಾನ್ ಮಾಡಿದ್ದರು. ಅವಳು ಎಲ್ಲಿಗೆ ಹೋಗ್ತಾಳೆ, ಪ್ರಣಯ್ ಎಲ್ಲಿದ್ದಾನೆ ಎಂಬ ಡೀಟೇಲ್ಸ್ ಅನ್ನ ಪತ್ನಿಯ ಫೋನ್ನಿಂದ ತಿಳಿಯುತ್ತಿದ್ದ ಕ್ರೂರಿ ತಂದೆ. ಆದರೆ ಅವರ ಪತ್ನಿಗೆ ಹೇಗೆ ತಾನೇ ಗೊತ್ತು ತನ್ನ ಪತಿ ಹೀಗೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ. ಮಗಳ ದಿನಚರಿಯ ಮೇಲೂ ಕಣ್ಣಿಟ್ಟಿದ್ದ ತಂದೆ ತನ್ನ ಮಗಳ ಮಾಂಗಲ್ಯ ಭಾಗ್ಯಕ್ಕೆ ಕುತ್ತಾಗಿದ್ದ. ಪೊಲೀಸರು ಇತ್ತ ಸುಪಾರಿ ಕಿಲ್ಲರ್ಸ್ನಿಂದ ಯಾವೆಲ್ಲ ಡೀಟೇಲ್ಸ್ಗಳನ್ನು ಬಾಯ್ ಬಿಡಿಸಿದ್ದರು. ಕೊಲೆ ಮಾಡಲಾದ ಲಾಂಗನ್ನ ತಮ್ಮ ವಶಕ್ಕೆ ಪಡೆದಿದ್ದರು. ಪ್ರಣಯ್ನ ಫಾರೆನ್ಸಿಕ್ ಡೀಟೇಲ್ಸ್ನೊಂದಿಗೆ ಪೊಲೀಸರು ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್, ಕಾಲ್ ಡೀಟೇಲ್ಸ್ ಎಲ್ಲವನ್ನ ಕಲೆ ಹಾಕಿ ಕದಿಮರನ್ನ ಹಿಡಿದಿದ್ರು. ಅದಕ್ಕಾಗಿ ಸುತ್ತಲಿನ 7-8 ಊರುಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿದ್ದರು. ಪೊಲೀಸರಿಂದ ಸಾಮಾನ್ಯವಾಗಿ ಯಾವುದೇ ಕೇಸ್ಗಳಲ್ಲಿ 9 ದಿನಗಳಲ್ಲಿ ಚಾರ್ಜ್ ಶೀಟ್ ತಯಾರಿಸಲಾಗುತ್ತೆ. ಆದರೆ ಈ ಕೇಸ್ನಲ್ಲಿ 90 ದಿನಗಳೇ ಆಗಿತ್ತು ಚಾರ್ಜ್ ಶೀಟ್ ತಯಾರಿಸಲು. ಫೋರೆನ್ಸಿಕ್ ರಿಪೋರ್ಟ್ ಮತ್ತಿತರ ಎವಿಡೆನ್ಸ್ಗಾಗಿ ಪೊಲೀಸರು ಬಹಳ ಸಮಯ ತೆಗೆದುಕೊಳ್ಳಬೇಕಾಯಿತು. ಕೊನೆಗೂ ಹತ್ಯೆ ಮಾಡಿದ್ದ ಸುಭಾಷ್ನನ್ನ ಪೊಲೀಸರು ಹಿಡಿದಿದ್ದರು. 12 ಜೂನ್ 2019ರಲ್ಲಿ ನಾಲಗೊಂಡದ SC/ST ಕೋರ್ಟ್ನಲ್ಲಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಲಾಗಿತ್ತು. ಕೋರ್ಟ್ನಲ್ಲಿ ಮೊಕದ್ದಮೆ ಶುರುವಾಗಿತ್ತು. ಇತ್ತ ತೆಲಂಗಾಣ ರಾಷ್ಟ್ರ ಸಮಿತಿ ಕಡೆಯಿಂದ ಅಮೃತಾಳಿಗೆ 8 ಲಕ್ಷ ನಗದು, ಒಂದು ಗೌರ್ಮೆಂಟ್ ಜಾಬ್ ಮತ್ತು ಒಂದಷ್ಟು ಜಮೀನನ್ನ ಅವಳ ಮುಂದಿನ ಭವಿಷ್ಯಕ್ಕೆಂದೇ ಕಾಂಪಜಿಷನ್ ಆಗಿ ನೀಡಲಾಗಿತ್ತು. ಪ್ರಣಯ್ ಅಂತ್ಯ ಸಂಸ್ಕಾರಕ್ಕಾಗಿ ಕೊಟ್ಟ 4 ಲಕ್ಷ ಹಣವನ್ನು ಹೊರತುಪಡಿಸಿ ಬೇರೇನೂ ನನಗೆ ಬೇಡ ಎಂದು ಅಮೃತ ಹಣ ತೆಗೆದುಕೊಳ್ಳಲು ನಿರಾಕರಿಸಿದ್ದಳು. ನನಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಸಾಕು ಅಂತ ರೋಧಿಸಿದ್ದಳು. ಜನವರಿ 19ರಂದು ಅಮೃತ ತನ್ನ ಮಗುವಿಗೆ ಜನ್ಮ ನೀಡಿದ್ದಳು. ಅಮೃತ ಪ್ರಣಯ್ ಮನೆಯಲ್ಲಿಯೇ ಉಳಿದಿದ್ದಳು. ಅಮೃತಾಳನ್ನ ಪ್ರಣಯ್ ತಂದೆ ತಾಯಿ ಸ್ವಂತ ಮಗಳಂತೆ ಕಾಣುತ್ತಿದ್ದರು. ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ ಎವಿಡೆನ್ಸ್ ಮೇರೆಗೆ ಆರೋಪಿಗಳಿಗೆ ಶಿಕ್ಷೆ ವಿಧಿಸಲಾಯಿತು. ಆದರೆ 27 ಏಪ್ರಿಲ್ 2019ಕ್ಕೆ ಅಂದರೆ ಆರೋಪಿಗಳನ್ನು ಅರೆಸ್ಟ್ ಮಾಡಿದ 7.5 ತಿಂಗಳ ಒಳಗಾಗಿ 8 ಆರೋಪಿಗಳಲ್ಲಿ ಮಾರುತಿರಾವ್, ಕರೀಂ ಮತ್ತು ಶರವಣ್ ಬೇಲ್ನಿಂದ ಹೊರಗೆ ಬಂದಿದ್ದರು. ಆದರೆ ಮುಂದೆ ಇದಕ್ಕೂ ನಿಗೂಢವೆಂಬಂತೆ ಒಂದು ಘಟನೆ ಜರುಗಿಬಿಡುತ್ತೆ. ಮಾರುತಿರಾವ್ ಬೇಲ್ನಿಂದ ಆಚೆ ಬಂದಿದ್ದು ತನ್ನ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು. ಹೀಗೆ ಯಾವುದೋ ಕೆಲಸದ ನಿಮಿತ್ತ ಹೈದರಾಬಾದ್ಗೆ ತೆರಳಿದ್ದರು. ಸಮಯ ಸಂಜೆ 6:30 ಇರಬಹುದು. ಅಲ್ಲಿನ ಆರ್ಯವೈಶ್ಯ ಭವನ್ನಲ್ಲಿ ಅಲ್ಲಿನ ಖಾಸಗಿ ಹೋಟೆಲ್ ಒಂದರಲ್ಲಿ 3ನೇ ಫ್ಲೋರ್ನ ರೂಮ್ ನಂಬರ್ 306ರಲ್ಲಿ ರೂಮ್ ಬುಕ್ ಮಾಡಿದ್ರು. ಪ್ರತಿ ಬಾರಿ ಕೆಲಸಗಳಿಗೆ ಹೈದರಾಬಾದ್ಗೆ ಬಂದಾಗ ಅದೇ ಹೋಟೆಲ್ನಲ್ಲಿ ತಂಗ್ತಾ ಇದ್ರು. ಈ ಬಾರಿಯೂ ಅವರು ಅದೇ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿಕೊಂಡಿದ್ದರು. ಅವರು ನಾರ್ಮಲ್ ಆಗಿಯೇ ಅವರ ಪತ್ನಿ, ಬಿಸ್ನೆಸ್ ಫ್ರೆಂಡ್ಸ್ಗಳೊಂದಿಗೆ ಚೆನ್ನಾಗಿಯೇ ಮಾತನಾಡಿದ್ದರು. ರಾತ್ರಿ 8:30ಕ್ಕೆ ಊಟಕ್ಕೆ ಎಂದು ಆಚೆ ಹೋಗಿ ಹಾಗೆ ವಕೀಲರನ್ನ ಭೇಟಿಯಾಗಿದ್ದರು ರಾವ್. ಈ ಕೇಸ್ನಲ್ಲಿ ನನಗೆ ಉಳಿವಿಲ್ಲವೆಂದು ಹೈಕೋರ್ಟ್ನ ವಕೀಲರೊಂದಿಗೆ ಮಾತನಾಡಿದ್ದ ರಾವ್ಗೆ ನನಗಿನ್ನೂ ಶಿಕ್ಷೆ ಕಟ್ಟಿತ್ತ ಬುತ್ತಿ ಅಂತ ಅನಿಸತೊಡಗಿತ್ತು. ಲಾಯರ್ ಹೇಳಿದಂತೆ ಮುಂಜಾನೆ 8:30ಕ್ಕೆ ರೆಡಿಯಾಗಿರಬೇಕಿತ್ತು ಮಾರುತಿರಾವ್. ಅಂದು ಮಾರ್ಚ್ 8, 2020ರ ಮುಂಜಾನೆ ಅವರ ಡ್ರೈವರ್ ಮಾರುತಿರಾವ್ ಮಲಗಿದ್ದ ಹೋಟೆಲ್ ರೂಮ್ನ ಬಾಗಿಲನ್ನ ತಟ್ಟಿದ್ದರು. ಸುಮಾರು ಬಾರಿ ತಟ್ಟಿದ್ದರು, ಅವರು ಮಾತನಾಡಲಿಲ್ಲ. ಆಗ ಡ್ರೈವರ್ ಮಾರುತಿರಾವ್ ಅವರ ಪತ್ನಿಗೆ ಕಾಲ್ ಮಾಡಿ ವಿಚಾರ ತಿಳಿಸಿದ್ದ. ಈ ವಿಷಯ ಮುಟ್ಟುತ್ತಿದ್ದಂತೆ ಅವರ ಸಂಬಂಧಿಕರು ಸಹ ರಾವ್ಗೆ ಕಾಲ್ ಟ್ರೈ ಮಾಡಿದ್ದರು. ಆದರೆ ಉತ್ತರ ಬಾರದೆ ಹೋದಾಗ ಡ್ರೈವರ್ ಹೋಟೆಲ್ನ ಮಾಲೀಕರಿಗೆ ವಿಚಾರ ತಿಳಿಸಿ ಹೋಟೆಲ್ ರೂಮ್ನ ಬಾಗಿಲು ಒಡೆದು ಒಳಹೋಗಿ ನೋಡಿದಾಗ ರಾವ್ ಜ್ಞಾನ ತಪ್ಪಿ ಬಿದ್ದಿದ್ದರು ಅನಿಸಿತ್ತು. ಅವರ ಹತ್ರ ಹೋಗಿ ನೋಡಿದಾಗ ಅವರು ವಿಷ ಕುಡಿದು ಸಾವಿಗೆ ಶರಣಾಗಿದ್ದಾರೆ ಎಂಬ ವಿಷಯ ತಿಳಿಯಿತು. ಫರ್ಟಿಲೈಸರ್ ಶಾಪ್ನಿಂದ ಪಾಯ್ಸನ್ ತೆಗೆದುಕೊಂಡು ಬಂದಿದ್ದ ರಾವ್ ಸಾವಿಗೆ ಶರಣಾಗಿದ್ದರು. ಅವರ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ. ಸಾವಿಗೆ ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತೇ ಇತ್ತು. ಯಾವುದೇ ಮಾರ್ಕ್ಗಳು ಅವರ ದೇಹದ ಮೇಲೆ ಇರಲಿಲ್ಲ. ಅದು ಆತ್ಮಹತ್ಯೆ ಅಂತಾಲೆ ಸಾಬೀತಾಗಿತ್ತು. ಆದರೆ ಬೇಲ್ ಮೇಲೆ ಹೊರಬಂದು ನಾರ್ಮಲ್ ಆಗಿ ಇದ್ದು ಅವರ ಕೆಲಸ ಮಾಡಿಕೊಂಡಿದ್ದ ರಾವ್ ಹೀಗೇಕೆ ಮಾಡಿಕೊಂಡರು ಅಂತ ಜನ ಹಲವು ಮಾತನಾಡಿದ್ದರು. ರಾವ್ ಇದಕ್ಕೂ ಮುನ್ನ ಹಲವು ಬಾರಿ ತನ್ನ ಮಗಳಿಗೆ ಕೇಳಿಕೊಂಡಿದ್ರು ಕೇಸ್ ವಾಪಸ್ ತೆಗೆದಿಕು ಅಂತ. ಆದರೆ ತುಂಬು ಗರ್ಭಿಣಿಯ ಕಣ್ಣ ಮುಂದೆಯೇ ಅವಳ ಪತಿಯ ಕೊಲೆಯಾಗಿದ್ದನ್ನ ಅವಳು ಹೇಗೆ ತಾನೇ ಕ್ಷಮಿಸಿಯಾಳು? ಅದು ಅವನೊಬ್ಬ ದಲಿತನೆಂಬ ಕಾರಣಕ್ಕೆ ಮಗಳು ಎಂಬ ಮಮಕಾರವೂ ಇಲ್ಲದೆ ಅವಳ ಭವಿಷ್ಯವನ್ನೇ ಲೆಕ್ಕಿಸದೆ ಹತ್ಯೆ ಮಾಡಿಸಿದ ತಂದೆ ಮೇಲೆ ಹೇಗೆ ತಾನೇ ಕನಿಕರ ಬಂದೀತು? ಅಮೃತ ಕೇಸ್ ವಾಪಸ್ ತೆಗೆದುಕೊಳ್ಳಲು ನಿರಾಕರಿಸಿದ್ದಳು. ಹಾಗಾಗಿ ರಾವ್ ತನ್ನ ಮರ್ಯಾದೆಗೆ ಅಂಜಿ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಅಂತ ಹೆದರಿ ಇಂತಹ ಕೆಲಸ ಮಾಡಿಕೊಂಡಿದ್ದರು. ಸಾಯುವಾಗ ಮಾರುತಿರಾವ್ ಡೆತ್ ನೋಟ್ ಒಂದನ್ನ ಬರೆದಿಟ್ಟು ಸತ್ತಿದ್ದರು. ಅಮೃತಾಳಿಗೆ ತನ್ನ ತಾಯಿಯೊಂದಿಗೆ ಇರುವಂತೆ ಮನವಿ ಮಾಡಿ ತನ್ನ ತಪ್ಪನ್ನ ಮನ್ನಿಸಬೇಕು ಅಂತ ಕೇಳಿಕೊಂಡಿದ್ದರು. ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅಮೃತಳು ಸಹ ಬಂದಳಾದರೂ ಅವಳ ಸಂಬಂಧಿಕರು ಮಾತಿನಿಂದಲೇ ಅವಳನ್ನ ನಿಂದಿಸಿ ನೀನೇ ನಿನ್ನ ತಂದೆಯ ಸಾವಿಗೆ ಕಾರಣ ಎಂದು ಬಾಯಿಗೆ ಬಂದಂತೆ ಬೈದಿದ್ದರು. ಆ ಜನಜಂಗುಳಿಯಲ್ಲಿ ಅಮೃತ ತನ್ನ ತಂದೆಯನ್ನ ಕೊನೆಗೂ ನೋಡಲಾಗದೆ ಅಲ್ಲಿಂದ ವಾಪಸ್ ಆಗಿದ್ದಳು. ಅಮೃತ ತನ್ನ ತಂದೆ ಶಿಕ್ಷೆಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿಯಲ್ಲ,
ಅವರಿಗೂ ಅವರ ತಮ್ಮನಿಗೂ ಪ್ರಾಪರ್ಟಿಯ ವಿಚಾರದಲ್ಲಿ ಜಗಳ ಮನಸ್ತಾಪಗಳಿತ್ತು, ಹಾಗಾಗಿ ಹೀಗೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಳು. ಆದರೆ ಇತ್ತ ಮಾರುತಿರಾವ್ ತಮ್ಮ ಶರವಣ್, ನಮ್ಮಿಬ್ಬರಲ್ಲಿ ಅಂತಹ ಪ್ರಾಪರ್ಟಿ ವಿಚಾರಗಳಲ್ಲಿ ಮನಸ್ತಾಪಗಳೇನು ಇರಲಿಲ್ಲ, ಅವರು ತನ್ನ ಮಗಳ ವಿಚಾರಕ್ಕಾಗಿ ಡಿಪ್ರೆಷನ್ಗೆ ಹೋಗಿದ್ದರು, ಹಾಗಾಗಿ ಇಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಿಕೆ ನೀಡಿದ್ದರು. ರಾವ್ ಅವರು ಬೇಲ್ ಮೇಲೆ ಹೊರ ಬಂದಾಗಿನಿಂದ ಅವರ ಕಾಲ್ ರೆಕಾರ್ಡ್, ಮೆಸೇಜಸ್ ಎಲ್ಲವನ್ನ ಚೆಕ್ ಮಾಡಿದ ಪೊಲೀಸರಿಗೆ ಅದು ಅವರು ಶಿಕ್ಷೆಗೆ ಹೆದರಿ ಹೀಗೆ ಮಾಡಿಕೊಂಡಿದ್ದಾರೆಂದು ತಿಳಿದುಬಂತು. ಕೋವಿಡ್ ಕಾರಣ ಪ್ರಣಯ್ ಕೇಸ್ ಅಲ್ಲಿಯೇ ಸ್ಥಗಿತವಾಗಿತ್ತು. ಮತ್ತೆ ಈ ಕೇಸ್ ರೆಸ್ಯೂಮ್ ಆದಾಗ 2024ರಲ್ಲಿ ಹೈಕೋರ್ಟ್ ಕೊಲೆ ಆರೋಪಿ ಸುಭಾಷ್ ಶರ್ಮಾಗೂ ಬೇಲ್ ನೀಡಿದ್ದು, ಅವನು ಸಹ ಈಗ ಬೇಲ್ ಮೇಲೆ ಹೊರಗಿದ್ದಾನೆ. ಪ್ರಣಯ್ ತಮ್ಮ ಮೆಡಿಕಲ್ ಓದುತ್ತಿದ್ದವರು ಅಮೃತಾಳನ್ನ ತನ್ನ ಅಕ್ಕನಂತೆ ತಿಳಿದು ಅವಳ ರಕ್ಷಣೆ ಮಾಡೋದಾಗಿ ಅವಳಲ್ಲಿ ಬದುಕುವ ಭರವಸೆ ಮೂಡಿಸಿದ್ದಾರೆ. ಅಮೃತ ಪ್ರಣಯ್ ಫ್ಯಾಮಿಲಿಯೊಂದಿಗೆ ಇದ್ದಾಳೆ. ಪ್ರಣಯ್ ನನ್ನ ಕೊಲೆ ಮಾಡಿಸಿದ ತಂದೆ ಮನೆಗೆ ಅಮೃತ ಹೋಗೋದಿಲ್ಲ ಅಂತ ದೃಢ ನಿರ್ಧಾರ ಮಾಡಿದ್ದಾಳೆ. ಹಾಗೆಯೇ ಅಮ್ಮ ಬೇಕಾದರೆ ನಮ್ಮೊಂದಿಗೆ ಇಲ್ಲಿಯೇ ಬಂದು ಇರಲಿ ಅಂತಲೂ ಅವಳು ಕೇಳಿಕೊಂಡಿದ್ದಾಳೆ. ಪ್ರಣಯ್ ಮತ್ತು ಅಮೃತ ಪ್ಲಾನ್ನಂತೆ ಎಲ್ಲವೂ ಆಗಿದ್ದರೆ ಅವರ ಓದು ಮುಗಿಸಿ ಅಮೆರಿಕಾದಲ್ಲಿ ಜಾಬ್ ಮಾಡುವ ಕನಸು ಕಂಡಿದ್ದರು. ಆದರೆ ಅವರ ಪ್ಲಾನ್ ಅವರು ಅಂದುಕೊಂಡಂತೆ ಆಗಲಿಲ್ಲ. ಈಗಲೂ ಅನೇಕ ಸಂಘ ಸಂಸ್ಥೆಗಳು ಅಮೃತ ನೆರವಿಗೆ ನಿಂತಿವೆ. ಅಮೃತಾಳು ಸಹ ತನ್ನ ಪತಿಯ ಸಾವಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕೆಂದು ಹೋರಾಡುತ್ತಿದ್ದಾಳೆ. ಏನೇ ಆಗಲಿ ಇನ್ನುಳಿದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಎಂದು ಅವಳು ಕಾಯುತ್ತಿದ್ದಾಳೆ. ದ್ವೇಷವೆಂಬುದೇ ಹೀಗೆ. ಯಾವ ಬಾಂಧವ್ಯಗಳು ಇದರ ಹೊರತಾಗಿ ನಿಲ್ಲಲು ಸಾಧ್ಯವೇ ಆಗಲಿಲ್ಲ. ಈ ಕೇಸ್ನಲ್ಲಿ ದ್ವೇಷ, ಪ್ರೀತಿ ಎರಡರಿಂದಲೂ ಬಲಿಯಾದ ಜೀವ ಪ್ರಣಯ್ನದ್ದು. ಅವನು ಮಾಡಿದ ತಪ್ಪಾದರೂ ಏನು? ಮಾರುತಿರಾವ್ ಮಾಡಿದ ತಪ್ಪಿಗೆ ದೇವರೇ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಇನ್ನು ಪ್ರಣಯ್ ಅಮೃತ ವಿಚಾರಕ್ಕೆ ಬಂದರೆ ಇಲ್ಲಿ ಅವರ ತಪ್ಪೇನು ಇಲ್ಲದೆ ಹೋದರೂ ಪ್ರೀತಿ ಮಾಡುವುದೇ ದೊಡ್ಡ ಸ್ಥಿತಿಯಲ್ಲ. ಅದರಿಂದ ಆಗುವ ಮುಂದಿನ ಪರಿಣಾಮಗಳೇನು ಎಂಬುದನ್ನು ಅವರು ಯೋಚಿಸಬೇಕಾಗಿತ್ತು. ಇಂದಿನ ಯುವಕ ಯುವತಿಯರು ಪ್ರೀತಿ ಮಾಡುವಾಗ ಅದರ ಮುಂದಿನ ಏಳು ಬೀಳುಗಳನ್ನು ಅರಿತು ನಡೆಯಬೇಕು. ದ್ವೇಷದಿಂದ ಜನ ಹಾಗೆ ಸಾಧಿಸೋದು ಕಡಿಮೆ ಆಗಬೇಕು. ಮನುಷ್ಯ ಜಾತಿ ಧರ್ಮದ ಹೆಸರಲ್ಲಿ ಕೆಟ್ಟದ್ದನ್ನು ಯೋಚಿಸದೆ, ಮನುಷ್ಯತ್ವ ಮರೆಯದೆ ನಡೆದುಕೊಂಡಾಗ ಮಾತ್ರ ದ್ವೇಷವು ಪ್ರೀತಿಯಾಗಿ ಬದಲಾಗುತ್ತದೆ. ಈ ಪ್ರಕರಣದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.